ಯುವತಿಯಿಂದ ಬಾಯ್ ಫ್ರೆಂಡ್ಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿರುವಂಥ ಪ್ರಕರಣ. ಪ್ರೇಯಸಿ ಕಿರಣ್ ಕೊಲೆಗೆ ಪ್ಲಾನ್ ಮಾಡಿದ್ದು ಕೇಳಿದ್ರೆ ಶಾಕ್ ಆಗ್ತೀರಾ ನೀವೆಲ್ಲ. ಪ್ರೇಯಸಿನೇ ತನ್ನ ಬಾಯ್ ಫ್ರೆಂಡ್ನ ಬೆಂಕಿ ಹಚ್ಚಿ ಕೊಲೆ ಮಾಡಿರುವಂಥ ಪ್ರಕರಣ ಇದು ಬೆಂಗಳೂರಿನಲ್ಲಿ ಆಗಿರೋದು. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರೇಯಸಿ ಕಿರಣ್ ಕೊಲೆಗೆ ಪ್ಲಾನ್ ಮಾಡಿದ್ದು ಕೇಳಿದ್ರೆ ಶಾಕ್ ಆಗುತ್ತೆ. ಜೊತೆಗೆ ಪೊಲೀಸರಿಗೆ ಕಾಡ್ತಾ ಇದೆ ಮತ್ತೊಂದು ಅನುಮಾನ. ಕೃತ್ಯವನ್ನು ಎಸಗಿದ್ದು ಆಕೆ ಒಬ್ಬಳೇನಾ ಅಥವಾ ಯಾರಾದರೂ ಸಾಥ್ ಕೊಟ್ಟಿದ್ದಾರಾ? ಈ ಪ್ರಶ್ನೆ ಕೂಡ ಎದ್ದಿದೆ. ವಿವಿಧ ಆಯಾಮಗಳಲ್ಲಿ ಬ್ಯಾಡರಹಳ್ಳಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಿಯಕರನ್ಗೆ ಬೆಂಕಿ ಹಚ್ಚಿ ಕೊಂದಂಥ ಪ್ರಕರಣ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಪ್ರಕರಣದಲ್ಲಿ ಈಗ ಎದ್ದಿದೆ. ನೋಡಿ, ಈತನೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಲ್ಲ, ಕೊಲೆಯಾದಂಥ ವ್ಯಕ್ತಿ ಕಿರಣ್. ಬಟ್ ಪ್ರೇಯಸಿ ಮಾಡಿದಂಥ ಪ್ಲ್ಯಾನ್ ಕೇಳಿದ್ರೆ ಎಲ್ರಿಗೂ ಶಾಕ್ ಆಗುತ್ತೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಮನೆಯಲ್ಲಿ ಯಾರೂ ಇಲ್ಲದಾಗ ಕಿರಣ್ನ ಕರೆಸಿದ್ಲು ಪ್ರೇಯಸಿ. ಮನೆಗೆ ಬಂದವನಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ಲು. ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡೋದಾಗಿ ಹೇಳಿದ್ದಾಳೆ. ಅದಾದಮೇಲೆ ಈ ವೇಳೆ ಆತನ ಬಟ್ಟೆಯನ್ನು ಬಿಚ್ಚಿಸಿ ಕೈಕಾಲು ಕಟ್ ಹಾಕಿದ್ದಾಳೆ. ಕೈಕಾಲು ಕಟ್ ಹಾಕ್ತಿದ್ದಂಗೆ ಯಾಕೆ ಅಂದರೆ ಇದೇ ಸ್ಟೈಲ್ ಅಂದಿದ್ದಾಳೆ. ಕಿರಣ್ನ ಕೈಗೆ ಹೂ ಕೊಟ್ಟು ವಿಡಿಯೋ ಸಹ ಮಾಡಿದ್ದಾಳೆ. ಬಳಿಕ ತನ್ನ ಬಟ್ಟೆಯನ್ನು ಕಿರಣ್ ಪ್ರೇಯಸಿ ತೆಗಿತಿದ್ಲಂತೆ. ಆಮೇಲೆ ಕಿರಣ್ ಕಣ್ಣಿಗೆ ಬಟ್ಟೆ ಕಟ್ಟಿ ಕೃತ್ಯವನ್ನು ಎಸಗಿದ್ದಾಳೆ. ನಂತರ ಸೀಮೆ ಎಣ್ಣೆನ ತಂದು ಕಿರಣ್ ಮೇಲೆ ಸುರಿದು ಬೆಂಕಿ ಹಚ್ಚಿ, ಮೈ ಮೇಲೆ ಬಟ್ಟೆ ಇಲ್ಲದ್ರಿಂದ ಕಿರಣ್ ಹೊರಗಡೆ ಕೂಡ ಓಡೋಗೋಕ್ಕಾಗಿಲ್ಲ. ನೋಡಿ ಯಾವ ಥರ ಇದೆ ಪ್ರೀ ಪ್ಲ್ಯಾನ್. ಮೈ ಮೇಲಿದ್ದಂಥ ಬಟ್ಟೆ ಎಲ್ಲ ಬಿಚ್ಚಿಸಿ ಆತನ ಕೈಕಾಲು ಕಟ್ ಹಾಕಿ ವೆಸ್ಟರ್ನ್ ಸ್ಟೈಲ್ನಲ್ಲಿ ನಿಂಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಸೀಮೆ ಎಣ್ಣೆ ತಂದು ಸುರಿದು ಬೆಂಕಿ ಹಚ್ಚಿದ್ದಾಳೆ. ಬೆಂಕಿ ಹಚ್ಚಿದ ತಕ್ಷಣ ಆತ ಓಡೋಗ್ತಾನೆ ಅನ್ನೋ ಭಯಕ್ಕೆ ಬಟ್ಟೆನ ಬಿಚ್ಚಿದ್ದಾಳೆ. ಬಟ್ಟೆ ಬಿಚ್ಚಿದ ಮೇಲೆ ಆತ ಹೊರಗಡೆ ಓಡೋಗೋಕ್ಕಾಗಲ್ಲ. ಹೀಗಾಗಿ ಫುಲ್ ಪ್ಲ್ಯಾನ್ನ ಮಾಡಿಕೊಂಡು ಮನೆಯಲ್ಲಿ ಯಾರೂ ಇಲ್ಲದೆ ಇರಬೇಕಾದ್ರೆ ಈ ರೀತಿ ಮಾಡಿದ್ದಾಳೆ. ಇದಕ್ಕಿಂತ ಮುಂಚಿತವಾಗಿ ಕಿರಣ್ ಕೈಗೆ ಹೂನ ಕೊಟ್ಟು ವಿಡಿಯೋ ಸಹ ಮಾಡಿದ್ಲಂತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರು, ನಿಜಕ್ಕೂ ಕೂಡ ಪ್ರೀ ಪ್ಲ್ಯಾನ್ ಮಾಡಿರೋ ಅಂಥ ಮರ್ಡರ್ ಇದು. ಬಟ್ ಈಗ ಪೊಲೀಸರಿಗೆ ಕಾಡ್ತಾ ಇರುವಂಥದ್ದು ಕೃತ್ಯನ ಎಸಗಿದ್ದು ಇವಳು ಒಬ್ಳೇನಾ ಅಥವಾ ಇವ್ರು ಯಾರು ಸಾಥ್ ಕೊಟ್ಟಿದ್ದಾರಾ ಅಂತ? ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆ ಯುವತಿ ಪ್ರೇಮನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ಗೆ ಯಾರಾದ್ರೂ ಬೇರೆಯವರು ಸಹಾಯ ಮಾಡಿದ್ರೆ, ಜೊತೆಗೆ ಈ ಪ್ಲಾನ್ ಕೊಟ್ಟಿದ್ದು ಯಾರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಮುಖ್ಯವಾಗಿ ಈ ಒಂದು ಪ್ರಕರಣವನ್ನ ನಾವು ಗಮನಿಸೋದಾದ್ರೆ, ಏನು ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಇವರಿಬ್ಬರ ಒಂದು ಪರಿಚಯ ಆಗುತ್ತೆ. ಪರಿಚಯ ಆದ ನಂತರ ಕಳೆದ ಫೆಬ್ರವರಿ ಅಂದು ಇಬ್ರು ಕೂಡ ಪ್ರೇಮ ನಿವೇದನೆಯನ್ನ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಏನು ಕೊಂಚ ದಿನಗಳ ಕಾಲ, ಅಂದ್ರೆ 1 ರಿಂದ 2 ತಿಂಗಳ ಕಾಲ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ಯಾವಾಗ ಸ್ವಲ್ಪ ದಿನ ಕಳೆದಂತೆ ಆಗ ಏನು ಯುವಕ ಇರ್ತಾನೆ, ಆತ ಸ್ವಲ್ಪ ದೂರ, ಅಂದ್ರೆ ಕಿರಣ್ ಪ್ರೇಮಳಿಂದ ಸ್ವಲ್ಪ ದೂರ ಉಳ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಕಿರಣ್ಗಾಗಿ ಬೈಕ್, ಮೊಬೈಲ್ ಗಿಫ್ಟ್ ನೀಡ್ಬೇಕು ಅಂದ್ಕೊಂಡಿರ್ತಾಳೆ ಆ ಪ್ರೇಮ. ಅಂದ್ರೆ ಸುಮಾರು 4.5 ಲಕ್ಷ ಖರ್ಚು ಮಾಡಿ ಆ ಒಂದು ಬೈಕ್ ಮತ್ತೆ ಮೊಬೈಲ್ ಫೋನ್ ಅನ್ನ ಕೊಡಿಸ್ಬೇಕು ಅಂದ್ಕೊಂಡಿರ್ತಾಳೆ. ಅದನ್ನ ಬೈಕ್ ಅನ್ನ ನೋಡುವಂತ ನೆಪದಲ್ಲಿ ಕೂಡ ಕರ್ಕೊಂಡು ಹೋಗಿ ಆ ಒಂದು ಬೈಕ್ ಅನ್ನ ಕೂಡ ತೋರಿಸ್ಕೊಂಡ್ ಬರ್ತಾಳೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಈತ ನನ್ನಿಂದ ದೂರ ಉಳಿತಾ ಇದ್ದಾನಲ್ಲ, ಅಥವಾ ಈತ ಏನಾದ್ರೂ ನನಗೆ ಕೈ ಕೊಟ್ಬಿಡ್ತಾನ ಅನ್ನುವಂತಹ ಭ್ರಮೆಯಲ್ಲಿ ಇರ್ತಾಳೆ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಕೃತ್ಯಕ್ಕೆ ಮೇಜರ್ ಅದೇ ಒಂದು ಅನುಮಾನ ಅಥವಾ ಆ ಒಂದು ರೀಸನ್ ಆಯ್ತು ಅಂತ ಹೇಳಿ ಸದ್ಯಕ್ಕೆ ಪೊಲೀಸರ ಮುಂದೆ ಏನು ಈಕೆ ಪ್ರೇಮ ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.